ಮಾಡ್ತಾರೆ ಅವರು. ಮನೆ ಪರಿಚಯ ಮಾಡಿಸ್ಕೊಡಿ, ಎಲ್ಲೆಲ್ಲಿ ಏನೇನಿದೆ ಅಂತ ಅಂದು. ಮೇಡಮ್ ಇದು ನಮ್ಮದು ಸೌತ್ ಫೇಸಿಂಗ್ ಸೈಟ್ ಆದ್ರಿಂದ ನಾವು ಈ ಸೌತ್ ವೆಸ್ಟಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದೀರಿ. ಈಸ್ಟ್ ಫೇಸಿಂಗ್ ಡೋರು ಬೆಡ್ರೂಮ್ ಮನೆ, ಇದು ಕಿಚನ್ನು, ಇದು ಬೆಡ್ರೂಮ್, ಇದು ಸಿಂಗಲ್ ಬೆಡ್ರೂಮ್ ಮನೆ. ಒಂದು ಚಿಕ್ಕ ಫ್ಯಾಮಿಲಿ ಇರೋ ತರ ಮಾಡಿ ಬಾಡಿಗೆಗೋಸ್ಕರ ಮಾಡಿರೋದು. ಹೌದು, ಚಿಕ್ಕ ಫ್ಯಾಮಿಲಿ. ಕೆಳಗಡೆ ಇಷ್ಟು ದೊಡ್ಡ ಪಾರ್ಕಿಂಗ್ ಇರೋದ್ರಿಂದ ಯಾರಾದ್ರೂ ಬಂದ್ರು ಹೋದ್ರು ನಮ್ಗೆ ಗೊತ್ತಾಗಲ್ಲ. ಇಷ್ಟರಲ್ಲೇ ವಾಸ್ತುಬದ್ಧವಾಗಿ ಕಿಚನ್ ಇಲ್ಲಿ, ಬೆಡ್ರೂಮ್ ಇಲ್ಲಿ ಮಾಡಿದ್ದಾರೆ. ಹೌದೌದು ಮಾಡಿದ್ದಾರೆ, ಅವರೇ ಡಿಸೈನ್ ಮಾಡಿದ್ದಾರೆ. ಮೆಟ್ಲು ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಮನೆ ಬಗ್ಗೆನೇ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಏನು ಅಂದರೆ ಕಾಂಕ್ರೀಟು ಒಂದು ಬ್ಲಾಕ್ಸಿಂದ ನಡೆಯುತ್ತೆ ಮನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ, ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ವಾಸ್ತುವಲ್ಲಿ ಫಾಲೋ ಅಪ್ ಮಾಡಬೇಕು ಅಂತ ಅವರೇ ನನಗೆ ಎಜುಕೇಟ್ ಮಾಡಿದ್ದು. ಮೆಟ್ಲು ಸಹ ಎಷ್ಟು ಮೆಟ್ಲು ಇರಬೇಕು ಸ್ಪೆಸಿಫಿಕ್ ಆಗಿ ಅಂತ ಅವರೇ ಡಿಸೈನ್ ಮಾಡಿ ಪ್ರತಿ ಒಂದು ಫ್ಲೋರ್ಗೂ ಇಷ್ಟೇ ಮೆಟ್ಲು ಇಡಿಸಿದ್ದಾರೆ ಮೇಡಮ್. ನಾವು ಮೆಟ್ಲು ಎತ್ತಬೇಕಾದ್ರೆ ಲಾಭ ನಷ್ಟ ಅಂತ ಹೇಳಿ ನಾವು ಲಾಸ್ಟ್ಗೆ ಲಾಭಕ್ಕೆ ಹೋಗಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇದು ಡಬಲ್ ಬೆಡ್ರೂಮ್ ಮನೆ ಅಂತ ಕಾಣಿಸುತ್ತೆ. ಹೌದು ಮೇಡಮ್, ಇದು ಡಬಲ್ ಬೆಡ್ರೂಮ್ ಮನೆ. ಇದು ಒಂದು ರೆಂಟ್ಗೆ ಪರ್ಪಸ್ಗೆ ಕಟ್ಟಿದ್ದೀರಿ. ಇಲ್ಲೇನಿದೆ? ಇದೊಂದು ಬೆಡ್ರೂಮ್ ಮನೆ, ಇದೊಂದು ಬೆಡ್ರೂಮು, ಇದು ಹಾಲು, ಇದು ಕಿಚನ್. ಹೌದು, ಇದು ಓಪನ್ ಕಿಚನ್ನು, ಇದು ಡೈನಿಂಗ್ ಹಾಲು, ಇದೊಂದು ಕಾಮನ್ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್, ಬೆಡ್ರೂಮ್ಗೆ ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್. ಇದು 2 ಬಾತ್ರೂಮ್ ಇದೆ. ಹೌದು ಮೇಡಮ್, 2 ಬಾತ್ರೂಮ್. ಈ ಕಡೆ ಇನ್ನೊಂದು ಪೋರ್ಷನ್, ಇದೊಂದು ಪೋರ್ಷನ್ ಮನೆ, ಇನ್ನೊಂದು ಪೋರ್ಷನ್ನು 3 ಬೆಡ್ರೂಮ್ ಮನೆ ಇದೆ. ಇಷ್ಟೊಂದು ದೊಡ್ಡ ಪ್ಯಾಸೇಜ್ ಬಿಟ್ಟಿದ್ದಾರೆ, ನೀವು ಅದಕ್ಕೆ ಒಪ್ಕೊಂಡ್ರಾ? ಮೇಡಮ್ ಆ್ಯಕ್ಚುಲಿ ಫಸ್ಟು ಅವ್ರು ಹೇಳಿದಾಗ ನಾನು ತುಂಬ ಮನೆ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಪ್ಯಾಸೇಜ್ಗೆ ನಾನು ಕಾಂಪ್ರಮೈಸ್ ಆಗಿರಲಿಲ್ಲ. ಬಟ್ ಆದರೆ ಅವರು ವಾಸ್ತುಬದ್ಧವಾಗಿ ಪ್ಯಾಸೇಜು ಈ ಡೈರೆಕ್ಷನಲ್ಲಿ ಇಷ್ಟು ಪ್ಯಾಸೇಜ್ ಬಿಡಲೇಬೇಕು ಅಂತ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ ಆಮೇಲೆ ಅದೇ ಇನ್ಸ್ಟ್ರಕ್ಷನ್ಸೇ ಫಾಲೋ ಮಾಡಿ. ಎಷ್ಟು ದೊಡ್ಡ ಸಾಮಾನಿದ್ರು ಆರಾಮ್ಸೆ ತಗೊಂಡ್ಬರ್ಬೋದು. ಹೌದು, ತರ್ಬೋದು, ಆರಾಮಾಗಿ ಬರ್ಬೋದು. ಬಟ್ ಆದರೆ ನಮ್ಮ ಗಾಳಿ ಬೆಳಕು ಸಹ ಚೆನ್ನಾಗಿರುತ್ತೆ. ಇದು 3 ಬೆಡ್ರೂಮ್ ಮನೆ, ಈ ಪೋರ್ಷನ್, ಆ ಪೋರ್ಷನ್ 2 ಬೆಡ್ರೂಮ್ ಮನೆ. ಅವಾಗ ನಿಮ್ಗೆ ತೋರಿಸ್ತೀನಿ. ಇದೊಂದು ಕಿಚನ್, ಈ ಕಿಚನ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಹೇಳಿದ್ದಾರೆ. ಏನ್ ಚೇಂಜಸ್ ಹೇಳಿದ್ದಾರೆ? ಇಂಪಾರ್ಟೆಂಟ್ ಅಂತೆ, ಅದಕ್ಕೆ ಗಾಳಿ ಬೆಳಕು. ಮನೆಯಲ್ಲಿ ಲೇಡೀಸ್ ಆಲ್ಮೋಸ್ಟ್ ಆಲ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಮಾಡಿಸಿದ್ದಾರೆ ಮೇಡಮ್. ಈಗ ಅಡುಗೆ ಮನೆಯಲ್ಲಿ ಕಟ್ಟಡ ಏನೋ ನಿರ್ಮಾಣ ಆಗ್ತಾ ಇದೆ, ಸ್ಟವ್ ಇಲ್ಲೇ ಬರಬೇಕು, ಫ್ರಿಡ್ಜ್ ಇಲ್ಲೇ ಬರಬೇಕು ಅಂತ ಪ್ರತಿಯೊಂದನ್ನು ಹೇಳಿದಾರಾ? ಹೌದು ಮೇಡಮ್, ಸ್ಟವ್ ಇಲ್ಲೇ ಬರಬೇಕು, ಫ್ರಿಡ್ಜ್ ಇಲ್ಲೇ ಬರಬೇಕು ಅಂತ ಎಲ್ಲ ಡಿಸೈನ್ ಆಲ್ರೆಡಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಬರಬೇಕು ಅಂತ ಹೇಳಿದ್ದಾರೆ. ಹೌದು ಮೇಡಮ್, ಪ್ರತಿಯೊಂದನ್ನು ಹೇಳಿದ್ದಾರೆ. ಇಲ್ಲಿ ಸಿಂಕ್ ಎಲ್ಲಿ ಬರಬೇಕು, ಸಿಂಕ್ ಎಲ್ಲಿಂದ ಬರಬೇಕು ಅಂತ ಹೇಳಿದ್ದಾರೆ. ಸಿಂಕ್ ನಾರ್ತ್ ಈಸ್ಟ್ ಅಲ್ಲೇ ಡೈರೆಕ್ಷನ್